ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾಳೆ ಸಂಕ್ರಾಂತಿ ಇರೋದ್ರಿಂದ ಸ್ವಲ್ಪ ಮನೆಗೆ ಐಟಮ್ ತಗೊಂಡೋಗೋದಿತ್ತು. ಹಾಗಾಗಿ ಬನ್ನೂರ್ ಮಾರ್ಕೆಟಿಗೆ ಬಂದಿದ್ದೀವಿ. ಬನ್ನೂರ್ ಮಾರ್ಕೆಟಿಗೆ ಬಂದ್ವಿ. ನೋಡ್ತಾ ಇರೋದು ಕಾಲ್ ಇಡಕ್ಕೆ ಜಾಗಿಲ್ಲ, ಅಷ್ಟೊಂದು ರಶ್ ಇದ್ದಾರೆ, ತುಂಬಾ ರಶ್ ಇದ್ದಾರೆ. ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ತಗೊಂಡು ಮಕ್ಕಳಿಗೆ ಸ್ವಲ್ಪ ಬಳೆ, ನೈಲ್ ಪಾಲಿಶ್ ಅದು ಇದು ತಗೊಳ್ಳೋಣ ಅಂತ ಬ್ಯಾಂಗಲ್ ಸ್ಟೋರ್ ಬಂದ್ವಿ. ಬ್ಯಾಂಗಲ್ ಸ್ಟೋರ್ ತಗೊಂಡು ಮನೆಗೆ ಬರೋಷ್ಟ್ರಲ್ಲಿ 8 ಗಂಟೆ ಆಗೇ ಹೋಯ್ತು. ನಾಳೆ ತೋರಣ ಕಟ್ಟಕ್ಕೆ ಅಂತೇಳಿ ಮಾವಿನ ಅಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ. ಅಜ್ಜಿ ಕಡಲೆ ಎಳ್ಳು ಮತ್ತೆ ಇನ್ನ ಕಡಲೆ ಬೀಜ ಎಲ್ಲಾನು ಹುರಿತಾ ಇದ್ದಾರೆ. ಯಾಕಂದ್ರೆ ನಾಳೆ ಎಳ್ಳು ಬಿರ್ಬೇಕಲ್ಲ. ಹಾಗೆ ನಾವು ಹೂ ತಗೊಂಡಿದ್ವಿ. ಬಿಡಿ ಹೂವು ತಗೊಂಡಿದ್ದೆ ಮನೆಗೆ. ನಮ್ಮೂರ್ಗೂ ಹೋಗ್ಬೇಕಲ್ಲ ನಾಳೆ, ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ಆಗುತ್ತೆ ಅಂತ ಹೇಳಿ ತಗೊಂಡಿದ್ವಿ. ಅದನ್ನ ಕಟ್ಕೋತಾ ಇದ್ವಿ. ನೀನು ಮಾರ್ಕೆಟ್ ಅಲ್ಲಿ ಹೋಗಿ ಕೇಳಿದ್ರೆ ಒಂದ್ ಮಾರು 150 ರೂಪಾಯಿ ಹೇಳಿದ್ರು. ಇದು 1/4 kg, ಅರ್ಧ kg ಆ ರೀತಿ ಕೊಡ್ತಾರೆ. ಊರಲ್ಲೇ ಬೆಳ್ದಿದ್ದು. ಹಾಗಾಗಿ ಅಲ್ಲೇ ತಗೊಂಡು ಕಟ್ಕೊಂಡ್ರೆ ಸುಮಾರು ಒಂದ್ 2 ಮಾರು 3 ಮಾರು ಹೂವು ಆಗುತ್ತೆ ಅಂತ ಹೇಳಿ ಒಂದ್ 100 ರೂಪಾಯಿಗೆ ತರ್ಸ್ಕೊಂಡಿದ್ದೆ ನಾನು. ನಮ್ಮ ಮನೆಗೆ 50 ರೂಪಾಯಿಗೆ ಸಾಕು ಅಂತೇಳಿ 50 ರೂಪಾಯಿ ತಗೊಂಡಿದ್ರು. ನಾನ್ 100 ರೂಪಾಯಿಗೆ ತೋರಿಸ್ಕೊಂಡು ಕಟ್ತಾ ಇದ್ದೀನಿ. ಹಾಗೆ ಇನ್ನ ನಮ್ಮ ಚಿನ್ನಿಯವರೆಲ್ಲ ನೈಟೇ ಬರ್ತೀನಿ ಅಂತ ಹೇಳಿದಾರೆ. ಅವ್ರು ಇನ್ನ ಬಂದಿಲ್ಲ. ಹೂವೆಲ್ಲ ಕಟ್ಟಿ ರೆಡಿ ಮಾಡ್ಕೋತಾ ಇದ್ದೆ. ನಮ್ಮಮ್ಮನು ಕೂಡ ಮಾವನೆಲ್ಲ ಪೋಣ್ಸ್ ಆದ್ಮೇಲೆ ನನಗೂ ಸ್ವಲ್ಪ ಹೂ ಕಟ್ಟಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು. ಇಬ್ರು ಸೇರ್ಕೊಂಡು ಹೂವೆಲ್ಲಾನು ಕಟ್ಕೊಂಡ್ವಿ. ಸುಮಾರು ಒಂದ್ 2 ಮಾರು 3 ಮಾರಷ್ಟು ಹೂನೇ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಒಂದೊಂದ್ ಸ್ವಲ್ಪ ಕೂಳೆ ಹೂವ ತರ ಇತ್ತು. ಇನ್ನೊಂದೊಂದೊಂದು ಚೆನ್ನಾಗಿತ್ತು. ಮಧ್ಯೆ ಸೇರಿಸಿ ಎರಡನ್ನು ಕಲಿತೆ. ಹಾಗೆ ಊಟ ಮಾಡ್ಕೊಬಿಡೋಣ ಅಂತೇಳಿ ಊಟಕ್ಕೆ ಅಂತೇಳಿ ತಣ್ಣಿಕಾಯಿ ಸಾಂಬಾರ್ ಮಾಡಿದ್ರು ಅಮ್ಮ. ಊಟ ಮಾಡ್ಕೊಂಡು ಇವಾಗ ಎಳಿಬೇಳದನ್ನ ಪ್ಯಾಕ್ ಮಾಡ್ಬೇಕು. ಇವಾಗ ಎಷ್ಟು ಜನ ಇದೀವಿ ಅಂದ್ರೆ 4 ಜನ ಹೆಣ್ಮಕ್ಳಿದಾರೆ. 4 ಜನ ಹೆಣ್ಮಕ್ಳಿಗೂ ಕೂಡ ಕೊಡ್ಬೇಕು, ರೆಡಿ ಮಾಡಿಡ್ಬೇಕು. ವರ್ಷ ನಮ್ಮ ಅಮ್ಮನೇ ರೆಡಿ ಮಾಡೋದು. ನಾವ್ ಯಾವಾಗ್ಲೂ ರೆಡಿ ಅಂತೂ ತರಲ್ಲ. ಮನೇಲೇನೆ ಕೊಬ್ಬರಿ ಎಲ್ಲ ಹುಚ್ಚಿ, ಬೆಲ್ಲ ಎಲ್ಲ ಮುರಿದು ಅದನ್ನ ಹುಣಿ ಹಾಕಿ ಬಿಸಿಲಲ್ಲೆಲ್ಲ ರೆಡಿ ಮಾಡಿ ಇಟ್ಕೋತೀವಿ. ಸುಮಾರಿಲ್ಲ ಅಂದ್ರೆ ಒಂದ್ 18 ಕೊಬ್ಬರಿ ಏನೋ ಪಾಪ ಎಲ್ಲ ಉಂಡ್ರೆಲ್ಲ ತಿರ್ದು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಉಣ್ಸಿ ಇಟ್ಟಿದ್ರು ಅಮ್ಮ. ಹಾಗೆ ಒಂದ್ 8 7 ಬೆಲ್ಲನು ಸಹ ಮುರಿದು ಅದನ್ನು ಸ್ವಲ್ಪ ಬಿಸಿಲಲ್ಲೆಲ್ಲ ಒಣಗಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ಕಡ್ಲೆ ಬೀಜ ಮತ್ತೆ ಕಡ್ಲೆ ಎಲ್ಲಾನು ಕೂಡ ಅಜ್ಜಿ ಹುರ್ಕೊಟ್ಟಿದ್ರು. ಕಡ್ಲೆ ಬೀಜ ಎಲ್ಲಾನು 1 kg ತಗೊಂಡಿದ್ವಿ. 1 kgನೂ ಸಾಲಲ್ಲ ಅಂತ ಅನ್ಕೊಂಡಿದ್ವಿ. ಅಮ್ಮ ಸಾಕದೇನಿ ಅಂತೇಳಿ ಇದ್ ಮಾಡಿದ್ರು. ಹಾಗೆ ಸ್ವಲ್ಪ ಸಣ್ಣದು ಕಲ್ಸಕ್ರೆ ಬರುತ್ತೆ ನೋಡಿ, ಅದು ಮತ್ತೆ ಸುಣ್ಣದ ಕಲ್ಲು ಮತ್ತೆ ಜೀರಿಗೆ, ಪೇಪರ್ಮೆಂಟು ಎಲ್ಲಾನು ಕೂಡ 1 kgನೇ ತಗೊಂಡಿದ್ವಿ. ಯಾಕಂದ್ರೆ 4 ಜನಕ್ಕೂ ಡಿವೈಡ್ ಮಾಡ್ಬೇಕು. ನಾನ್ ನಮ್ಮೂರಿಗೆ ತಗೊಂಡ್ ಹೋಗ್ತೀನಿ, ಅಕ್ಕ ಅವಳ ಮಗಳು ಕರ್ಕೊಂಡು ಅವ್ರ ಊರಿಗೆ ಹೋಗ್ತಾಳೆ. ಹಾಗೆ ನನ್ನ ತಂಗಿ ಇಬ್ರು ಹೆಣ್ಮಕ್ಳಿಗೂ ಅವಳು ಕೂಡ ಕೊಡ್ಬೇಕಲ್ಲ ಅಂತೇಳಿ ಎಲ್ಲ ಒಟ್ಟಿಗೆನೆ ಮಾಡ್ತೀವಿ. ವರ್ಷನೂ ಅಷ್ಟೇನೆ ನಮ್ಮನೇಲೆ ಮಾಡಿ ಕೊಡ್ತಾ ಇದ್ವಿ. ಇವಾಗ ನನ್ ಮಗಳು ಎಕ್ಸ್ಟ್ರಾ ಸೇರ್ಕೊಂಡಿರೋದ್ರಿಂದ 4 ಜನ ಹೆಣ್ಮಕ್ಳಿದಾರೆ. 4 ಜನ ಹೆಣ್ಮಕ್ಳಿಗೂ ರೆಡಿ ಮಾಡ್ಬೇಕಲ್ಲ. ಸುಮ್ನೆ ಇವಾಗ ರೆಡಿಮೇಡ್ ತಗೊಂಡ್ ಬಂದ್ರೆ ಅದೇನೆ ಎಷ್ಟೆಲ್ಲ ದುಡ್ಡಾಗುತ್ತೆ. ಅದ್ರ ಬದಲು ಮನೇಲಿ ಏನಾದ್ರು ಕೊಬ್ಬರಿ ಇತ್ತು ಅಂದ್ರೆ ಈ ರೀತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರೆಡಿ ಆದ್ರೆ ಕೊಬ್ಬರಿ ಚೆನ್ನಾಗಿರಲ್ಲ. ಮನೇಲಿ ಇದ್ರೆ ಚೆನ್ನಾಗಿರುತ್ತೆ. ನೋಡಿ ನನ್ ಮಗಳು ಇನ್ನು ಮಲ್ಕೊಂಡ ಇಲ್ಲ. ಟೈಮ್ ಎಷ್ಟಾಗಿದೆ ಗೊತ್ತಾ? 11 ಗಂಟೆ ಆಗಿದೆ. 11 ಗಂಟೆ ಆದ್ರೂ ನಿದ್ದೆನೆ ಬಂದಿಲ್ಲ ಇವತ್ತು. ಮೇ ಬಿ ಅವ್ರ ಅಪ್ಪ ಬರ್ತಾ ಇದಾರೆ ಅಂತ ಏನಾದ್ರು ನಿದ್ದೆ ಮಾಡ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನಾವು ಎಳ್ಳನ್ನ ನಾನು ಮಿಕ್ಸ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಸಪ್ರೇಟ್ ಇಟ್ಕೊಂಡಿದೀವಿ. ಯಾಕಂದ್ರೆ ಎಳ್ಳು ಅದು ಎಲ್ಲ ಮಿಕ್ಸ್ ಮಾಡ್ಕೊಟ್ರೆ ಎಳ್ಳು ಕೆಳಗಡೆ ಇರುತ್ತೆ. ಪ್ಯಾಕ್ ಮಾಡುವಾಗ ಮೇಲ್ಗಡೆ ಮಾತ್ರ ಕೊಬ್ಬರಿ ಬರುತ್ತೆ, ಲಾಸ್ಟ್ ಅವ್ರಿಗೆ ಮಾತ್ರ ಎಳ್ಳು ಬರುತ್ತೆ. ಹಾಗಾಗಿ ಬೇಡ ಅಂತೇಳಿ ಎಳ್ಳನ್ನ ಸಪ್ರೇಟ್ ಇಟ್ಕೊಂಡು ಪ್ಯಾಕ್ ಮಾಡ್ತಾ ಇದ್ವಿ. ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ವಿ. ಟೈಮ್ ಪಾಸ್ ಆಗ್ಬೇಕಲ್ಲ, ಬಿಗ್ ಬಾಸ್ ನೋಡ್ಕೊಂಡು ಎಳ್ ಪ್ಯಾಕ್ ನ ಮಾಡ್ತಾ ಇದೀವಿ. ಅಮ್ಮ ಕೊಬ್ಬರಿ ಅವೆಲ್ಲ ಮಿಕ್ಸ್ ಮಾಡಿರೋದು ಹಾಕೊಡ್ತಾ ಇದ್ರು. ನಾನು ಎಳ್ಳು ಹಾಕಿ ಪ್ಯಾಕ್ ಮಾಡ್ತಾ ಇದ್ದೆ. ಸುಮಾರು ಇಲ್ಲ ಅಂದ್ರೆ ಒಂದು 400 ಪ್ಯಾಕೆಟ್ ಅಷ್ಟು ಮಾಡಿದ್ವಿ ಅಂತ ಅನ್ಸುತ್ತೆ. ನಾವು ಎಲ್ರಿಗೂ ಸಾಲದಿಲ್ವೇನೋ, ಎಷ್ಟು ಮಾಡಿದ್ರು ಸಾಲ್ಟೇಜ್ ಆಗ್ಬೋದು ಅಂತ ಅನ್ಕೊಂಡ್ವಿ. ಪರವಾಗಿಲ್ಲ, ಒಂದ್ 400 ಪ್ಯಾಕೆಟ್ ಅಷ್ಟು ಪ್ಯಾಕೆಟ್ ಮಾಡ್ಕೊಂಡು ಒಂದ್ ಸ್ವಲ್ಪನ ಎತ್ತಿಟ್ಕೊಂಡ್ವಿ. ಯಾಕಂದ್ರೆ ಏನಾದ್ರು ಸಾಲ್ಟೇಜ್ ಆದ್ರೆ ಹಾಕೊಳ್ಳೋಣ ಅಂತೇಳಿ ಒಂದ್ 400 ಪ್ಯಾಕೆಟ್ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದೀವಿ. ನೋಡ್ತಾ ಇರ್ಬೋದು ಎಲ್ಲ ಪ್ಯಾಕ್ ಕೂಡ ಆಗಿದೆ. ಇನ್ನ ಸ್ವಲ್ಪ ಅಷ್ಟಿದೆ, ಅದನ್ನ ಹಂಗೆ ಇಟ್ಬಿಡೋಣ ಅಂತೇಳಿ ಹಂಗೆ ಇಡ್ತಾ ಇದ್ವಿ. ಟೈಮ್ ನೋಡಿದ್ರೆ 11:30 ಆಗಿದೆ.
ಇವಾಗ ಅಮ್ಮ 3 ಜನ ಮನೆಗೂ ಕೂಡ ರೆಡಿ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ತಗೊಂಡು ಹೋಗ್ಬೇಕು ಅಂತ. ಇನ್ನ ಸ್ವಲ್ಪ ಹಾಗೆ ಇತ್ತು, ಅದನ್ನ ಹಾಗೆ ಇಟ್ಟಿದೀವಿ, ಬೇಡ ಖಾಲಿ ಆದಾಗ ಮಾಡ್ಕೊಳ್ಳೋಣ ಅಂತ. ಹಾಗೆ ಈ ವಿಡಿಯೋನ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಊರಿಗೆ ಹೊರಟಿದ್ದೀವಿ. ಇವರೆಲ್ಲ ನೈಟೇ ಬಂದರು. ನೈಟ್ ಒಂದೂವರೆ 1 ಗಂಟೆನೋ ಆಗಿತ್ತು. ಬಂದಂಗೆ ಮಲ್ಕೊಬಿಟ್ಟಿದ್ರು. ನಮ್ಮ ಅಜ್ಜಿ ಇಬ್ಬರು ಅಜ್ಜಿದಿರು ಬರ್ತಾ ಇದ್ದಾರೆ. ಅವರಿಗೆ ಕಾರಲ್ಲಿ ಬರೋಕ್ಕಾಗಲ್ಲ, ಸ್ವಲ್ಪ ವಾಮಿಟ್ ಆಗುತ್ತೆ ಅಂತೇಳಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇನ್ನು ಗೊತ್ತಿದೆಯಲ್ಲ ಅಲ್ಲಿ ಕೂತಿರೋದು ಯಾರು ಅಂತ. ಎಲ್ಲರೂ ನೈಟೇ ಎಲ್ಲ ನೈಟೇ ಬಂದುಬಿಟ್ಟಿದ್ರು. ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಪುಟಾಣಿಯ ಹೆಂಗೆ ಆಡ್ತಾ ಇದ್ದಾಳೆ. ಮನೆನ ಬೇಗನೆ ಬಿಟ್ವಿ. ಹಾಗೆ ಪಾಪುಗೆ ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿ ಮನೇಲಿ ತಿಂಡಿ ಏನು ಮಾಡಿರ್ಲಿಲ್ಲ ಅಂತ ಹೇಳಿ ಅಲ್ಲೇ ಹೋಟ್ಲಲ್ಲಿ ಒಂದೆರಡು ಇಡ್ಲಿ ಕಟ್ಸ್ಕೊತಾ ಇದೀವಿ. ಇಡ್ಲಿ ಮಾತ್ರ ತುಂಬಾನೇ ಸೂಪರ್ ಆಗಿತ್ತು. ಮಲ್ಲಿಗೆ ಇಡ್ಲಿ ತರ ಇತ್ತು, ತುಂಬಾನೇ ಚೆನ್ನಾಗಿತ್ತು, ತುಂಬಾ ಸ್ಮೂತ್ ಆಗಿತ್ತು. ಮಕ್ಕಳಿಗೆ ಹೋಟ್ಲದ್ದು ಜಾಸ್ತಿ ತಿನ್ಸ್ಬಾರ್ದು, ಬಟ್ ಈ ತರ ಎಮರ್ಜೆನ್ಸಿ ಬೇಕು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಒಂದ್ ಸ್ವಲ್ಪನಾದ್ರೂ ತಿನ್ಸ್ಕೊಂಡು ಹೋಗ್ಲೇಬೇಕು. ಹಾಗೆ ತಗೊಂಡು ಮಾತಾಡ್ಕೊಂಡು ಅವಳಿಗೆ ಇಡ್ಲಿ ತಿನ್ಸ್ಕೊಂಡು ಹೋಗ್ತಾ ಇದೀವಿ. ಇನ್ನ ಪಾಪಗೆ ನಾಳೆ ಮುಡಿ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ ಕಡೆ ಯಾರು ಒತ್ತಿಂಡಿಗೆ ಮುಡಿ ಕೊಡಲ್ಲ, ಇನ್ನು ನಮ್ಮ ಹಸ್ಬೆಂಡ್ ಅವ್ರ ಕಡೆನೋ ಮುಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೋಗ್ತಾ ಇದೀವಿ. ನಾನು ಬೇಡ ನಮ್ಮ ಒಂದ್ಸರಿ ಯಾರನ್ನಾದ್ರೂ ಕೇಳಿ ನೋಡಿ ಅಂತ ಹೇಳ್ದೆ. ನೋಡೋಣ ಊರಿಗೆ ಹೋಗಿ ಯಾವ ರೀತಿ ಡಿಸೈಡ್ ಆಗುತ್ತೆ ಅನ್ನೋದು ಇನ್ನ ಗೊತ್ತಿಲ್ಲ. ಒಟ್ನಲ್ಲಿ 99% ನಾಳೆ ಮುಡಿ ಕೊಡ್ಬೇಕು ಅಂತಿದ್ದಾರೆ. ನೋಡೋಣ. ಕೇರ್ಪೇಟೆ ಹತ್ರ ಬಂದು ಕಾರ್ನ ಸೈಡ್ಗೆ ಹಾಕಿದೀವಿ. ಹಾಗೆ ಇಲ್ಲಿ ಯಾವಾಗ್ಲೂ ಬಂದ್ರು ಕೂಡ ನಾವಿಲ್ಲಿ ಸೋಡಾ ಕುಡ್ಕೊಂಡೇ ಹೋಗ್ತೀವಿ. ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಇಲ್ಲಿ ಕೇರ್ಪೇಟೆಲಿ ಸೋಡಾ ಕುಡಿಲೇಬೇಕು, ಒಂಥರ ಅದು ರೂಢಿ ಆಗ್ಬಿಟ್ಟಿದೆ. ಕುಡ್ಕೊಂಡು ಮನೆಗೆ ಬಂದ ತಕ್ಷಣ ಅಮ್ಮ ಇಡ್ಲಿ ಮಾಡಿದ್ರು, ಇಡ್ಲಿ ಮತ್ತೆ ಗೊಜ್ಜನ್ನ ತಿನ್ಕೊಂಡು ಮಗಳಿಗೆ ಫೋಟೋ ಶೂಟ್ ಮಾಡೋಣ ಸಂಕ್ರಾಂತಿ ಹಬ್ಬದ್ದು ಅಂತೇಳಿ ರೆಡಿ ಮಾಡ್ತಾ ಇದ್ದೆ. ಅವರೆಕಾಳು, ಕಬ್ಬು ಅವೆಲ್ಲ ಇರ್ಲೇ ಇಲ್ಲ. ಪಾಪ ನಮ್ ಚಿನ್ನಿ ಹೋಗಿ ಎಲ್ಲ ರೆಡಿ ಮಾಡ್ಕೊಟ್ಟ. ಅವರೆಕಾಳು ಕೂಡ ಇಲ್ಲೇ ಪಕ್ಕದ ಹತ್ರ ಹೊಲದಲ್ಲಿ ಕಿತ್ಕೊಂಡ್ ಬಂದಿದ್ವಿ. ನೋಡ್ತಾ ಇರ್ಬೋದು, ರೆಡಿ ಮಾಡ್ತಾ ಇದೀನಿ. ಇವಾಗಂತೂ ಫೋಟೋ ಶೂಟ್ ಅಂತೂ ಮಾಡಕ್ಕೆ ಆಗಲ್ಲ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ ಅನ್ನೋದಿನ್ನ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ದಬಾಕೊಂಡು ಸ್ವಲ್ಪ ತೆಗಿತಾಳೆ. ಹಾಗಾಗಿ ಅವಳದು ಫೋಟೋ ಶೂಟ್ ಮಾಡಕ್ಕೇನೆ ಬೇಜಾರಾಗುತ್ತೆ. ಅಷ್ಟು ಕಷ್ಟಪಟ್ಟೆಲ್ಲ ರೆಡಿ ಮಾಡಿರ್ತೀವಿ, ಬಟ್ ಒಂದ್ ಫೋಟೋನು ಕೂಡ ಸರಿಯಾಗಿ ತೆಗಿಯಕ್ಕಾಗಲ್ಲ. ಅವಳು ತೆಗ್ಸ್ಕೊಳಲ್ಲ ಅಂತೇಳಿ ನಾವು ಸುಮ್ಮನೆ ಇರೋಕ್ಕೂ ಆಗಲ್ಲ. ನಮ್ಗೇನಾದ್ರೂ ಒಂದು ಈ ರೀತಿ ಮಾಡ್ಬೇಕು ಅಂತ ಅನಿಸ್ತಾನೆ ಇರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ. ಫೈನಲ್ ಎಲ್ಲ ರೆಡಿ ಆಯ್ತು. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಫೈನಲ್ ಲುಕ್ ಬಂದು ಈ ರೀತಿ ಬಂತು. ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಅವಳಿಗೆಲ್ಲ ರೆಡಿ ಮಾಡಿ ಅವಳಿಗೆ ಫಸ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನ ಮಗಳಿಗೆ ಈ ರೀತಿ ಮಾಡ್ತಾ ಇರೋದು. ಹಾಗೆ ಇನ್ನೊಂದೇನು ಗೊತ್ತಾ, ಈ ಸಂಕ್ರಾಂತಿ ಹಬ್ಬದ ದಿನನೇ ನನ್ನ ಮಗಳು ಇಷ್ಟು ನೀಟಾಗಿ ಚೆನ್ನಾಗಿ ಕೂತ್ಕೊಂಡು ಏನು ತೀಟೆ ಮಾಡದೆ ಎಷ್ಟು ನೀಟಾಗಿ ಕೂತಿದ್ದಾಳೆ ನೋಡ್ತಾ ಇರ್ಬೋದು. ನನ್ ನಿಜ ತುಂಬಾನೇ ಆಶ್ಚರ್ಯ ಆಯ್ತು. ನಮ್ಮೂರಲ್ಲೂ ಕೂಡ ಒಂದ್ಸರಿ ಅವಳು ಕೂತಿರ್ಲಿಲ್ಲ. ಅಲ್ಲೇನೆ ನಮ್ಮ ಹಸ್ಬೆಂಡ್ ಅವರು ಹೋದ್ಮೇಲೆ ಅವಳು ಈ ರೀತಿ ಕೂತಿರೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಫೋಟೋ ಶೂಟ್ ಅಂತೂ ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ಅನ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿದ್ದೆ ಒಂದು. ನಿಜ ಹೇಳ್ಬೇಕು ಅಂದ್ರೆ ದೇವ್ರ ಮಹಿಮೆನೋ ಇಲ್ಲ ನಮ್ಮೂರಿಗೆ ಹೋಗಿದ್ದೀನಿ ಅನ್ನೋ ಖುಷಿನೋ ಒಂದು ಗೊತ್ತಿಲ್ಲ, ಬಟ್ ತುಂಬಾನೇ ಖುಷಿ ಆಯ್ತು ನನಗಂತೂ. ತುಂಬಾ ಚೆನ್ನಾಗಿ ಕೂತಿದ್ಲು. ಹಾಗೆ ಅವಳಿಗೆ ಫಲ ಎರೆದ್ಬಿಟ್ಟು ಹಾಗೆ ಆರತಿ ಮಾಡ್ತಾ ಇದ್ದೀನಿ. ಯಾರದೇ ದೃಷ್ಟಿ ಆಗ್ಲಿ ಎಲ್ಲ ಕಳ್ದೋಗ್ಬಿಡ್ಲಿ. ನಿಮ್ಮನೇಲಿ ಇದೇ ರೀತಿ ಮಕ್ಕಳಿದ್ರೆ ಫಲ ಎರೆಯೋದಂತೂ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.